ಸನ್ಮಾನ್ಯ ಸಭಾಧ್ಯಕ್ಷರೇ, ತುಂಬಾ ಸಲ ನಾವು ಆಹಾರ ಸಚಿವರೆಲ್ಲ ಕಾಲಿಂಗ್ ಅಟೆನ್ಷನ್ ಕೇಳಿದೋಗ್ಲೂ ನಮ್ಗೆ ಸಿಗಲ್ಲ, ಪ್ರಶ್ನೆ ಕೇಳಿದೋಗ್ಲೂ ಸಿಗಲ್ಲ. ಇದ್ರಲ್ಲ ಎಲ್ಲಿ ನನ್ಗೆ ಗೊತ್ತಿಲ್ಲ. ನಾವು ತುಂಬಾ ಸಲ ಈ ವಿಚಾರದಲ್ಲಿ ಸಿಗ್ದಾಗ ನಮ್ಮ ಪರ ಅದಕ್ಕೆ ನೀವು ಯಾಕೆಂದ್ರೆ ನಮ್ಗೆ ಕಳೆದ ಬಾರಿ ಕಾಲಿಂಗ್ ಅಟೆನ್ಷನ್ ಕೇಳಿದಾಗ ನಮ್ಗೆ ಕಂದಾಯ ಸಚಿವರು ಉತ್ತರ ಕೊಟ್ಬಿಟ್ರು, ಸರಿಯಾಗಿ ಸಿಕ್ಲಿಲ್ಲ ಉತ್ತರ. ಹಾಗಾಗಿ ಆ ರೀತಿ ಆಗಬಾರ್ದು. ತೃಪ್ತಿಕರ ಇಲ್ದಾರೆ ಅಂದ್ರೆ ನಮಗೆ ಆಹಾರ ಸಚಿವರಿಂದಾನೇ ಕೊಡಿಸ್ಬೇಕು ಅಂತ ನಿಮ್ಮ ಮೊದಲೇ ಕಿವಿಟ್ ಹಾಕೊಂಡ್ಬಿಡ್ತೀವಿ. ಸಭಾಧ್ಯಕ್ಷರೇ, ನಾನು ಒಂದಿಷ್ಟು ಕ್ಲಾರಿಫಿಕೇಶನ್ ತುಂಬಾ ಏನು ಕೇಳಲಿಕ್ಕೆ ಹೋಗಲ್ಲ. ಶರಣ್, ಬಹಳ ಮುಖ್ಯವಾಗಿ ಪ್ರಯಾರಿಟಿ ಕಾರ್ಡ್ ವಿಚಾರದಲ್ಲಿ ಏನೊಂದು ಆದಾಯ ನಿಗದಿ ಆಗಿರುವಂತದ್ದು 2017ರಲ್ಲಿ 1,20,000 ರೂಪಾಯಿಗೆ ಆದಾಯ ನಿಗದಿಯಾಗಿದೆ 2017ರಲ್ಲಿ. ಈಗಾಗಲೇ 8 ವರ್ಷ ಕಾಲ ಆಗಿದೆ. ಈಶ್ವರ್ ಖಂಡ್ರೆ ಅವರೇ ಒಂದ್ ಸೆಕೆಂಡ್, ಆಯ್ತಾಯ್ತು ಅಶ್ವಥ್, ಇಲ್ಲಿ ನೋಡಿ, ಈಗ ಅಲ್ಲಿ ಕುಳಿತುಕೊಂಡು ಮಾತಾಡ್ಬೇಕು. ಅರ್ಜೆಂಟ್ ಮಾತಾಡಿದ್ರು ಕೂಡ ಮೆಲ್ಲ ಮಾತಾಡಿ. ಓಕೆ, ನೆಕ್ಸ್ಟ್. 1,20,000 ರೂಪಾಯಿಗೆ ನಿಗದಿಯಾಗಿದೆ ಸರ್. ನಾನೇನು 8 ವರ್ಷ ಆಗಿದೆ, ರಿವೈಸ್ ಮಾಡಿ ಅನ್ನುವಂಥದ್ದು ನಮ್ಮ ಒತ್ತಾಯ. ಒಂದು, ರಿವೈಸ್ ಮಾಡಿ ಅಂತ. ಎರಡನೇದು, ಇಡೀ ರಾಜ್ಯಕ್ಕೆ ಒಂದೇ ರೀತಿ ಆದಾಯನ ನಿಗದಿ ಮಾಡಿದ್ದಾರೆ. ಇವತ್ತು ಬೆಂಗಳೂರು ನಗರದಲ್ಲಿರುವಂತಹ ಪ್ರಯಾರಿಟಿ ಕಾರ್ಡ್ ಜನಕ್ಕೂ ಬೇರೆ ಬೇರೆ ಭಾಗದಲ್ಲಿ, ಯಾಕೆಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ನಿಮ್ಗೆಲ್ಲ ಗೊತ್ತಿದೆ ಅಧ್ಯಕ್ಷರೇ, ನಗರದಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಬಹಳ ಹೈ ಇದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಸರ್ಕಾರದ ಸೌಕರ್ಯ, ಆಶ್ರಯ ಮನೆಗಳಂತೂ ಇಲ್ಲವೇ ಇಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ದುಬಾರಿಯಾಗಿರ್ತದೆ. ಇಲ್ಲಿ ಕರೆಂಟಿನ ಬಿಲ್ ಆಗಲಿ ಅಥವಾ ವಾಟರ್ ಬಿಲ್ ಆಗಲಿ ಅಥವಾ ಬೇರೆ ಬೇರೆ ಎಲ್ಲ ಸೌಕರ್ಯ, ಶಿಕ್ಷಣದ್ದು ಅಷ್ಟೇ. ನಮ್ಮಲ್ಲಿ ವಿರಳವಾಗಿ ಸರ್ಕಾರಿ ಶಾಲೆಗಳಿರುವಂಥದ್ದು, ವಿರಳವಾಗಿ ಆರೋಗ್ಯ ಕೇಂದ್ರಗಳಿರುವಂಥದ್ದು. ಬೇರೆ ಬೇರೆ ಪ್ರದೇಶದಲ್ಲಿ ನೀವೆಲ್ಲ ನೋಡ್ತಿರಲ್ಲ, ಆ ರೀತಿ ನಮ್ಮ ನಗರದಲ್ಲಿ ಇರುವಂಥದ್ದು ಇಲ್ಲ. ಹಾಗಾಗಿ ಪ್ರತಿಯೊಂದು ಸೇವೆಗೂ ಇಲ್ಲಿ ದುಡ್ಡು ಕೊಟ್ಟು ಸೇವೆಗಳನ್ನ ಪಡ್ಕೋಬೇಕಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.